ಸೊ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅನಿಲ್ ಮಾತಾಡ್ತಾ ಇರೋದು. ಇವತ್ತು ಹೊಸ ಆಟೋ ಡ್ರೈವರ್ ಅಂತಿದ್ದಾರೆ. ಈ ರಿಯಾಬು ಅಂದ್ರೆ ಈ ಡ್ರಗ್ಸ್ ಅಡಿಕ್ಷನ್ ಆಗಿರ್ಬೋದು, ಸಿಗರೇಟ್ ಅಡಿಕ್ಷನ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಅವರು ಒಂದೆರಡು ಮಾತು ಮಾತಾಡ್ತಾರಂತೆ. ನಾವು ಅದಕ್ಕೋಸ್ಕರ ನಿಮ್ಗೋಸ್ಕರ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ನೀವು ನೋಡ್ಬೋದು. ಆ, ಇಷ್ಟು ದಿವಸದಲ್ಲಿ ನೀವು ಏನನ್ನು ನೋಡಿದ್ದೀರಾ? ಈ ಕುಡಿಯೋದಾಗಿರ್ಬೋದು, ಸೇದೋದಾಗಿರ್ಬೋದು, ಇದರಿಂದ ಏನೇನು ಪ್ರಾಬ್ಲಮ್ಗಳಾಗಿವೆ? ಇದರಿಂದ ಹೆಂಡತಿ ಮಕ್ಕಳಿಗೆ ತೊಂದರೆ, ನಮಗೆ ಖುಷಿ. ನಮಗೆ ಕುಡಿಲ್ಲ ಅಂದ್ರೆ ಆಗಲ್ಲ. ಏನೋ ಸುಳ್ಳು ಕೇಳಿ ಕುಡಿತಾ ಇದ್ವಿ ಮನೇಲಿ. ಅದು ಇದು ನನ್ನ ದುಡ್ಡು ನನ್ನ ಕಾಸು ಅಂತ ಹೇಳಿ ಕುಡಿತಾ ಇದ್ವಿ. ಇವಾಗ ನಾನು ರಿಯಾಬ್ ಸೇರಿದ್ಮೇಲೆ ಅಲ್ಲಿ ಹೋಗಿ ಪಾಪ ಬಂತು. 3 ತಿಂಗಳಾದ್ಮೇಲೆ ನನಗೆ ಜ್ಞಾನ ಬಂತು, ಯಾವ ಥರ ಬದುಕಬೇಕು, ಬಾಳಬೇಕು ಅನ್ನೋದು ಜ್ಞಾನ ಬಂತು. ಇವತ್ತು ನಮಗೆ ಹೆಂಡತಿ ಮಕ್ಕಳು ಅಂದ್ರೆ ಭಾಳ ಇಷ್ಟ. ಮಕ್ಕಳು ಡ್ರಿಂಕ್ಸ್ ಅಂದ್ರೆ ಭಾಳ ಆಸೆ ಇತ್ತು. ಇವಾಗ ಅದು ಕಂಡ್ರೆ ನಮ್ಗೆ ಇಷ್ಟ ಇಲ್ಲ, ಜೀವನ ಹಾಳಾಗ್ತದೆ ಅದು. ಸೊ ನೀವು ಅಲ್ಲಿ ಮೆಂಬರ್ಶಿಪ್ ಆಗಿದ್ದೀರಾ? ಒಬ್ಬನೇ ಹೇಳ್ತಾ ಇದ್ದೀರಾ ಅಂದ್ರೆ ಈ ಸಿಗರೇಟು, ಎಣ್ಣೆ ಪದಾರ್ಥ ಯೂಸ್ ಮಾಡಿದ್ರೆ ಸುಮಾರು ಜನ ಮನೆ ಹಾಳು ಮಾಡಿ ಆಗಿದೆ. ಸುಮಾರು ಜನ ಇವತ್ತಿಗೂ ಕಷ್ಟ ಪಡ್ತಾ ಇದ್ದಾರೆ ಹೆಂಡತಿ ಇದರಿಂದ. ಕೆಟ್ಟಾರಿ ಹಿಡಿತಾರೆ. ಹಾ ಹಾ ಹೆಂಡತಿ ನಾವು ಮನೆಗೆ ತಂದಾಕ್ತದಲ್ವಾ, ಹಾ ತಂದಾಕ್ತ ನಾವು ಶೋಕಿ ಮಾಡ್ಕೊಳೋದು. ಹೆಂಡತಿದ್ರೆ ಏನ್ ಮಾಡ್ತಾರೆ, ಕೆಟ್ಟಾರಿ ಹಿಡಿತಾರೆ. ಅವ್ರಿಗೂ ಮಕ್ಕಳಾಗಿರುತ್ತೆ, ಅವ್ರು ಸಾಕೋ ಯೋಗ್ಯತೆ ಇರಲ್ಲ. ನಾವೇ ಸಾಕ್ಬೇಕು. ನಾವೆಲ್ಲ ಕುಡ್ಕೊಂಡು ಒದ್ದಾಡ್ತೀವಿ. ಮನೆ ಬಗ್ಗೆ ಟೆನ್ಷನ್ ಇರಲ್ಲ. ಹೆಂಡತಿ ನೋಡ್ಕೋತಾಳೆ. ಯಾವ ನೋಡ್ಕೋತಾಳೆ? ಕೆಟ್ಟಾರಿಗೆ ಹೋಗ್ತಾಳೆ, ನೋಡ್ಕೊಂತಾಳೆ. ಬೇರೆ ದಾರಿ ಇಲ್ಲ. ನಿನ್ನೆ ಮೊನ್ನೆ ಕೂಡ ಅದು ಯಾವ್ದೋ ಟ್ಯಾಬ್ಲೆಟ್ ಬಗ್ಗೆ ಹೇಳ್ತಾ ಇದ್ರಿ, ಏನಣ್ಣ ಅದು? ಟ್ಯಾಬ್ಲೆಟ್, ಆಲ್ಕೋಹಾಲ್ದು ಹಾ, ಹಾ. ಟ್ಯಾಬ್ಲೆಟ್. ಅದು ಆನ್ಲೈನಲ್ಲಿ ಸಿಗುತ್ತದು. ಹಾ ಇವತ್ತು ನಮ್ಮ ಹುಡುಗ ಅದ್ರಲ್ಲೇ 2 ಲಕ್ಷ ಸಾಲ ಮಾಡೋಣ. ಹಾ ಹಾ 2 ಲಕ್ಷ ಹಾ ಸಾಲ ಮಾಡಿ ಅದು ಈಗ ಸಾಲ ತೀರಿಸಿ ಈಗ ಸವಾಸ ಬೇಡ ಅಂತ ಅವನೇ ಪಾಲ್ಟಿಗೆ. ಸೊ ಬೆಂಗಳೂರಲ್ಲಿ ಇವತ್ತಿಗೂ ಟ್ಯಾಬ್ಲೆಟ್ ಅನ್ನೋದು ತಗೊಂಡ್ರೆ ನಿಶೆ ಆಗುತ್ತೆ ಅಂದಿರ್ಬೋದು. ಇದು ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಪ್ರೆಗ್ನೆನ್ಸಿ ಅವ್ರಿಗೆ ಡೆಲಿವರಿ ಆಗೋ ಟೈಮಲ್ಲಿ ಯೂಸ್ ಮಾಡೋ ಅಂಥದ್ದು. ಇದು ಆ, ಯಾರಿಗೂ ಗೊತ್ತಿಲ್ಲದೆ ಮೆಡಿಕಲ್ ಶಾಪ್ ಅಲ್ಲಿ ಮಾರುವ ವ್ಯಕ್ತಿ ಬಂದ್ಬಿಟ್ಟು ಇವತ್ತಿಗೆ ಯಾವ ಸ್ಟೇಷನ್ ಅಲ್ಲಿ ಇದ್ದಾರೆ? ಜಯನಗರ ಸ್ಟೇಷನ್ ಅಲ್ಲಿ ಪಡ್ಲಾಕೊಂಡಿದ್ದಾರೆ. ಸೊ ಇವತ್ತಿಗೂ ಬೆಂಗಳೂರಲ್ಲಿ ಸುಮಾರು ಕೇಸಸ್ ಗಳಾಗ್ತಿದೆ. ನಾನು ಹೇಳೋದೇನಂದ್ರೆ ಮಲೇಶ್ವರಂ ಸ್ಟೇಷನ್ ಅಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಆಯನೇ ಮಾಡ್ತಾ ಇದ್ರು. ಓಕೆ ಮಲೇಶ್ವರಂ ಗಾಂಜಾ ಹಾ ಅವ್ರನ್ನ ಮಲೇಶ್ವರಂ ಸ್ಟೇಷನ್ಗೆ ಗಾಡಿ ಸಮೇತ ಅರೆಸ್ಟ್ ಮಾಡಿದ್ರು. ಯಾರು ಕೊಟ್ರು ಅಂತ ಎಂಕ್ವೈರಿ ಮಾಡಕ್ಕೆ ಕರ್ಕೊಂಡೋದ್ರು ಪೊಲೀಸ್ನವರು. ಸೊ ಇವತ್ತಿಗೂ ನೋಡಿ ಸುಮಾರು ಜನ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಗೆ ಏನಾದ್ರು ಗಮನಕ್ಕೆ ಬಂದ್ರೆ ಸ್ಟೇಷನ್ ಆಗಿರ್ಬೋದು, ಇಲ್ಲ ಆಟೋ ಡ್ರೈವರ್, ಪ್ರತಿ ಆಟೋ ಡ್ರೈವರ್ ಸಿಗ್ತಾರೆ ನಿಮ್ ರೋಡ್ ಅಲ್ಲಿ. ಅವ್ರಿಗೆ ಹೇಳಿದ್ರೆ ಕೂಡ ಅವ್ರು ಕೂಡ ಇದನ್ನು ತಡೆಗಣಿಸ್ಬೋದು. ಮತ್ತೆ ಯಾರು ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಇದರಿಂದ ಸುಮಾರು ಹಾಳಾಗುತ್ತೆ, ನಿಮ್ ಜೀವನನೂ ಹಾಳಾಗುತ್ತೆ, ನಿಮ್ ಭವಿಷ್ಯ ಆಗುತ್ತೆ. ನಿಮ್ಮಿಂದ ನಿಮ್ಮ ತಂದೆ ತಾಯಿದವ್ರು- ನಂಬ್ಕೊಂಡಿರೋರ್ಲು ಹಾಳಾಗ್ತಾರೆ. ಹಾ, ಇವ್ರದೇ ನೋವು ದೆವ್ವ ಹಿಡ್ದಂಗೆ ಇದು. ಈ ಮನೇಲಿ ದೆವ್ವ ಇದ್ರೆ ಏನಾಗುತ್ತೆ? ಎಲ್ರಿಗೂ ತೊಂದರೆ, ಒಬ್ರಿಂದ ಎಲ್ರಿಗೂ ತೊಂದರೆ. ಅವ್ರು ನೆಮ್ಮದಿ ಇರಲ್ಲ, ಕೆಲಸ ಮಾಡಕ್ಕಲ್ಲ ಅವ್ರಿಗೆ. ಎಲ್ಲೋದ್ರು ಇವಂದೇ ಜಾವನ, ಏನ್ ಮಾಡ್ತಾನೋ, ಏನ್ ಕತ್ತನೋ, ಏನಾಯ್ತು, ಯಾರು ಹೊಡೆದ್ನೋ, ಯಾರು ಹೇಳ್ಕೊಂಡ್ರು, ಯಾರು ಕೆಟ್ಟು ಇದು ಬರ್ತಾ ಇರ್ತದೆ ಮನೆಗೆ, ಆಲೋಚನೆ ಬರ್ತಾ ಇರೋದು. ಆ ಥರ ನಾವು ಬಿಟ್ಟು 21 ವರ್ಷ ಆಯ್ತು ರಿಯಾಬ್ಗೆ ಸೇರಿ ಬಿಟ್ಟಿದ್ದು. ರಿಯಾಬ್ಗೆ ಮೊದಲು ಪಾಪ ಬರ್ತಾ ಇತ್ತು ನನಗೆ. ರಿಯಾಬ್ ಅಂದ್ರೆ ನನಗೆ ಇವತ್ತು ಅದು ದೇವಸ್ಥಾನ. ನನಗೆ ಅಲ್ಲೂ ಏನಾದ್ರು ಇವಾಗ ಟಾರ್ಚರ್ ಏನಾದ್ರು ಮಾಡ್ತಾ ಇರೋದು ಏನಾದ್ರು? ಮಾಡ್ತಾ ಇಲ್ಲ. ಈಗ ಟಾರ್ಚರ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಳ್ಳೆ ಜ್ಞಾನ. ಇವಾಗ ಚೆನ್ನಾಗಿ ನೋಡ್ಕೊಂಡ್ರೆ ಹಾ. ನೀವು ತಿರ್ಗಾ ಕುಡ್ಕೊಂಡು ಹೋಗ್ತೀರಾ, ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಟಾರ್ಚರ್ ಕೊಟ್ಟರೆ ಬೇಡಪ್ಪ ರಿಯಾಬ್ ಸವಾಸ, ನಾವು ಒಳ್ಳೆ ದಾರಿಲಿ ಹೋಗೋಣ ಅಂತ ಒಂದು ಇದಾಗ್ತದೆ. ಅಲ್ಲಿ ವಾರಕ್ಕೆ 2 ಸತಿ ಮೀಟಿಂಗ್ ಇರುತ್ತೆ ರಿಯಾಬ್ಗಳಲ್ಲಿ. ಸುಮ್ಮನೆಲ್ಲ ರಿಯಾಬ್ ಅಂದ್ರೆ ವಾರಕ್ಕೆ 2 ದಿನ ಮೀಟಿಂಗ್ ಇರುತ್ತೆ. ಏನೇ ಕಷ್ಟ ಇಲ್ಲಿ ಪರಿಹಾರ ಆಗಬೇಕು. ಬೇಜಾರಾಯ್ತು ಇರು ರಿಯಾಬಲ್ಲಿ, ಆರಾಮಾಗಿ ಊಟ ಮಾಡೋ, 10 ಪೈಸಾ ಕೇಳಲ್ಲ. ಪೇಷಂಟ್ಗಳು ಯಾವುದೇ ರಿಯಾಬ್, ನಾವು ರಿಯಾಬ್ ಸ್ವಲ್ಪ ಫ್ರೀಯಾಗಿ ಊಟ, ಮಲಗೋ ಜಾಗ ಯಾರು ಕೊಡ್ತಾರೆ? ಯಾರು ರಿಲೇಷನ್ನು ಕೊಡೋಲ್ಲ. ಏನು ಗತಿಲ್ತಾರೆ, ಏನು ಮಾಡ್ತಾರೆ? ಅಲ್ಲೇ ಇರ್ತಾರೆ. ಯಾರು ತಳ್ಳಲ್ಲ. ಹೋಗೋರಿಗೆ ಹೋಗ್ಬೇಡ ಅನ್ನಲ್ಲ, ಇರೋರಿಗೆ ಇರಬೇಡ ಅನ್ನಲ್ಲ. ಅಷ್ಟೇ ನಮ್ಮ ರಿಯಾಬಲ್ಲಿ. ಓಕೆ ಓಕೆ